ಬಂಧುಗಳೇ ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಇದು ಈ ಕ್ಷಣದ ಅತಿ ದೊಡ್ಡ ಬೆಳವಣಿಗೆ. ಕೊನೆಗೂ ಶಿಕ್ಷಣ ಸಚಿವರಾಗಿರುವಂತಹ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರ, ನಾನು ಯಾರಿಗೂ ಕೂಡ ತಲೆಬಾಗೋದಿಲ್ಲ, ಯಾರಿಗೂ ಕೂಡ ನಾನು ಹೆದರೋದಿಲ್ಲ, ನನ್ನ ಪ್ರತಿಷ್ಠೆಯನ್ನು ನಾನು ಯಾರಿಗೂ ಕೂಡ ಬಿಟ್ಟು ಕೊಡೋದಿಲ್ಲ ಎನ್ನುವಂಥ ಮನಸ್ಥಿತಿಯಿಂದ ಕೊನೆಗೂ ಹೊರಬಂದಿದೆ. ಅಥವಾ ಪ್ರತಿಭಟನಾಕಾರರು ಅಥವಾ ವಿದ್ಯಾರ್ಥಿಗಳು ಆ ಮನಸ್ಥಿತಿಯಿಂದ ಕೇಂದ್ರ ಸರ್ಕಾರ ಹೊರ ಬರುವಂತೆ ಮಾಡಿದ್ದಾರೆ. ಒಟ್ಟಾರೆಯಾಗಿ ಏನೆಲ್ಲ ಬೆಳವಣಿಗೆ ಆಗ್ತಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮುಂದಿನ ಬೆಳವಣಿಗೆ ಏನು ಸಂಪೂರ್ಣವಾದಂಥ ವಿವರವನ್ನು ಗಮನಿಸ್ತಾ ಹೋಗೋಣ. ಬಂಧುಗಳೇ, ವಿದ್ಯಾರ್ಥಿಗಳನ್ನ ದೇಶದ್ರೋಹಿಗಳು ಅನ್ನಲಾಯಿತು, ಷಡ್ಯಂತ್ರ ಮಾಡ್ತಿದ್ದಾರೆ ಅಂತ ಹೇಳಲಾಯಿತು, ವಿದೇಶದಿಂದ ದೇಣಿಗೆಯನ್ನು ಪಡೆದಿದ್ದಾರೆ ಎನ್ನುವಂತ ಮಾತು ಹೇಳಲಾಯಿತು, ವಿದ್ಯಾರ್ಥಿಗಳು ಹಿಂಸಾಚಾರವನ್ನ ಮಾಡ್ತಿದ್ದಾರೆ, ವಿದ್ಯಾರ್ಥಿಗಳ ಹಿಂದೆ ಯಾರೋ ಕುಮ್ಮಕ್ಕು ಕೊಡ್ತಾ ಇದ್ದಾರೆ, ವಿದ್ಯಾರ್ಥಿಗಳಿಗೆ ಬೇರೆಯದ್ದೇ ಆದಂತ ಅಜೆಂಡಾ ಇದೆ ಅಂತ ಕರೆಯಲಾಯಿತು, ಕೊನೆಯದಾಗ ಅವರು ವಿದ್ಯಾರ್ಥಿಗಳೇ ಅಲ್ಲ ಎನ್ನುವಂತ ಮಾತನ್ನು ಹೇಳಲಾಯಿತು, ಅಶ್ರುವಾಯು ಪ್ರಯೋಗ ಆಯಿತು, ಲಾಠಿ ಚಾರ್ಜ್ ಅನ್ನ ಮಾಡಿದ್ದಾಯ್ತು, ಏನೇನೋ ಒಂದಷ್ಟು ಬೆಳವಣಿಗೆ ಆಯಿತು. ಇನ್ನೊಂದು ಕಡೆಯಿಂದ ಉಪವಾಸಕ್ಕೆ ಕೂತಂತ ಸೋನಂ ವಾಂಗ್ಚುಕ್ರನ್ನ ಚೀನಾ ಏಜೆಂಟ್ ಅಂತ ಕರೆದಿದ್ದಾಯ್ತು, ಅವರು ದೇಶದ್ರೋಹಿ ಅಂತ ಹೇಳಿದ್ದಾಯ್ತು, ಅವರು ಕೂಡ ವಿದೇಶದಿಂದ ಫಂಡ್ ಅನ್ನ ಪಡಿತಿದ್ದಾರೆ ಎನ್ನುವಂತ ಮಾತನ್ನ ಹೇಳಿದ್ದಾಯ್ತು. ಕೊನೆಗೆ ಅವರ ಪ್ರತಿಭಟನೆಗೆ ಕೇಂದ್ರ ಸರ್ಕಾರ ತಲೆಬಾಗುವಂತ ಪರಿಸ್ಥಿತಿ ಎದುರಾಗಿ ಬಿಡ್ತು. ನಾನು ಕೇಳುವಂತಹ ಪ್ರಶ್ನೆ, ಅವರೆಲ್ಲರೂ ಕೂಡ ದೇಶದ್ರೋಹಿಗಳಾಗಿದ್ರೆ, ಅವರೆಲ್ಲರೂ ಕೂಡ ಷಡ್ಯಂತ್ರವನ್ನೇ ಮಾಡ್ತಾ ಇದ್ದಾರೆ, ಅವರ ಹಿಂದೆ ಬೇರೆಯದ್ದೇ ಆದಂತ ಪಿತೂರಿ ಇದ್ದಿದ್ದರೆ ಕೇಂದ್ರ ಸರ್ಕಾರ ಯಾವ ಕಾರಣಕ್ಕಾಗಿ ತಲೆಬಾಗಬೇಕಾಗಿತ್ತು? ಆದರೆ ಈಗ ಕೇಂದ್ರ ಸರ್ಕಾರ ತನ್ನ ಪ್ರತಿಷ್ಠೆಯನ್ನು ಬದಿಗೊತ್ತಿ ಪ್ರತಿಭಟನೆಗೆ ತಲೆಬಾಗಿದೆ ಅಂದ್ರೆ ಅದರ ಅರ್ಥ ಆ ಪ್ರತಿಭಟನೆಯಲ್ಲಿ ಅರ್ಥ ಇತ್ತು, ಆ ಪ್ರತಿಭಟನೆಯಲ್ಲಿ ಸತ್ವ ಇತ್ತು ಅಂತಾನೆ ಅರ್ಥ. ಹೊರಲಾಗಿ ಏನೇನು ಬೆಳವಣಿಗೆ ಗಮನಿಸ್ತಾ ಹೋಗೋಣ. ಬಂಧುಗಳೇ, ನಿನ್ನೆ 2ನೇ ಸುತ್ತಿನ ಸಭೆ ಆಗಿತ್ತು ಈ ಸಿಜೆಪಿ ಕಾರ್ಯಕರ್ತರ ಜೊತೆಗೆ. ಅಲ್ಲಿ ಕೇಂದ್ರ ಸರ್ಕಾರ 2 ಬೇಡಿಕೆಗಳಿಗೆ ಸಕಾರಾತ್ಮಕವಾಗಿ ಸ್ಪಂದಿಸಿತ್ತು. ಯಾವ್ದು? ವಿದ್ಯಾರ್ಥಿಗಳಿಗೆ ಪರಿಹಾರ ಕೊಡೋದು, ಅಂದ್ರೆ 21 ವಿದ್ಯಾರ್ಥಿಗಳು ಪ್ರಾಣ ಕಳ್ಕೊಂಡ್ರಲ್ಲ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಇನ್ನೊಂದು, ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ ಆಗಿ ಅಲ್ಲಿಂದ ರ್ಯಾಲಿ ಹೊರಟು ಸಂಸತ್ ಭವನಕ್ಕೆ ಮುತ್ತಿಗೆ ಹಾಕುವ ಸಂದರ್ಭದಲ್ಲಿ ಒಂದಷ್ಟು ಹಿಂಸಾಚಾರ ಆಗಿತ್ತು. ಹೀಗಾಗಿ ವಿದ್ಯಾರ್ಥಿಗಳ ಮೇಲೆ FIR ದಾಖಲಿಸಲಾಗಿತ್ತು. ಆ ಪ್ರಕರಣವನ್ನು ಕೈ ಬಿಡುವಂತೆ ಮನವಿಯನ್ನು ಮಾಡಿಕೊಂಡಿದ್ರು. ಅದಕ್ಕೂ ಕೂಡ ಕೇಂದ್ರ ಸರ್ಕಾರ ಬಹುತೇಕ ಒಪ್ಪಿಕೊಂಡಿತ್ತು. ಆದರೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಸಂಬಂಧಪಟ್ಟ ಹಾಗೆ ನಾಳೆ ಮಧ್ಯಾಹ್ನದವರೆಗೆ ನಮಗೆ ಟೈಮ್ ಕೊಡಿ ಅಂತ ಹೇಳಿ JP ನಡ್ಡಾ ಹಾಗೆ ಜಿತೇಂದ್ರ ಸಿಂಗ್ ನಿನ್ನೆ ಕೇಳಿಕೊಂಡಿದ್ದರು. ಅದಾದ ಬಳಿಕ ಕೇಂದ್ರ ಸರ್ಕಾರ ಬೇರೆಯದ್ದೇ ಆದಂತ ಪ್ಲಾನ್ ಅನ್ನು ಮಾಡ್ತಾ ಇರ್ತದೆ. ಏನಂದ್ರೆ, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಪಡೆಯೋದು ಬೇಡ, ಅವ್ರನ್ನ ಬೇರೆ ಇದಕ್ಕೆ ಇದು ಮಾಡೋಣ ಅಂತ ಹೇಳಿ, ಅವ್ರನ್ನ ಶಿಕ್ಷಣ ಇದರಿಂದ ಅವ್ರನ್ನ ಬೇರೆ ಯಾವುದಕ್ಕೆ ಇದು ಮಾಡೋಣ, ಶಿಕ್ಷಣ ಇಲಾಖೆಗೆ ಬೇರೊಬ್ಬರನ್ನ ತರೋಣ ಎನ್ನುವ ರೀತಿಯಲ್ಲಿ ಕೇಂದ್ರ ಸರ್ಕಾರ ಪ್ಲಾನ್ ಮಾಡ್ಕೊಂಡಿತ್ತು. ಆದ್ರೆ ಇವತ್ತು ಬೆಳಗ್ಗೆ ಮುಂಚೆ ರಾಹುಲ್ ಗಾಂಧಿ ಪ್ರೆಸ್ ಮೀಟ್ ಅನ್ನ ಮಾಡಿ ಅದಕ್ಕೆಲ್ಲ ನಾವು ಒಪ್ಪಿಗೆಯನ್ನ ಕೊಡೋದಿಲ್ಲ, ರಾಜೀನಾಮೆಯನ್ನು ಕೊಡಲೇಬೇಕು ಎನ್ನುವ ರೀತಿಯಲ್ಲಿ ಪಟ್ಟನ್ನ ಹಿಡಿದು ಕುಳಿತುಕೊಂಡಿದ್ರು. ಇನ್ನೊಂದು ಕಡೆಯಿಂದ ಸಿಜೆಪಿ ಕಾರ್ಯಕರ್ತರು ಹೇಳ್ತಾ ಇದ್ರು, ಓಕೆ 3ನೇ ಸುತ್ತಿನ ಸಭೆಗೆ ಬರ್ತೀವಿ, ಆದ್ರೆ ಸಭೆಗೂ ಮುನ್ನ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನ ಕೊಡಬೇಕು, ಆಗ ಮಾತ್ರ ನಾವು ಬರ್ತೀವಿ ಅಂತ ಹೇಳ್ತಾ ಇದ್ರು. ಇನ್ನೊಂದು ಕಡೆಯಿಂದ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಅಧಿವೇಶನ ನಡೀತಾ ಇದೆ, ಮುಂಗಾರು ಅಧಿವೇಶನ. ಆದ್ರೆ ಆ ಸಂದರ್ಭದಲ್ಲಿ ವಿಪಕ್ಷಗಳು ಪಟ್ಟು ಹಿಡಿದು ಕುಳಿತುಕೊಂಡಿದ್ವು. ಇಲ್ಲಿ ನೀಟ್ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಲೀಕ್ಗೆ ಸಂಬಂಧಪಟ್ಟ ಹಾಗೆ ಚರ್ಚೆ ಆಗಬೇಕು. ಆದ್ರೆ ಚರ್ಚೆ ಆಗಬೇಕು ಅಂದ್ರೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಯಾವಾಗ ಈ ಪಟ್ಟು ಜಾಸ್ತಿ ಆಯಿತು, ಕೇಂದ್ರ ಸರ್ಕಾರ ನಿಜವಾಗ್ಲೂ ಇಕ್ಕಟ್ಟಿಗೆ ಸಿಕ್ಕಾಕೊಂಡು ಬಿಡ್ತು. ಹೀಗಾಗಿ ನರೇಂದ್ರ ಮೋದಿ ಅವರು 2 ಸೆಲ್ಫಿ ವಿಡಿಯೋಗಳನ್ನ ಮಾಡುವಂತ ಪರಿಸ್ಥಿತಿ ಎದುರಾಗಿ ಬಿಡ್ತು. ಆದ್ರೆ ವಿದ್ಯಾರ್ಥಿಗಳು ಪಟ್ಟನ್ನ ಸಡಿಲಿಸಲೇ ಇಲ್ಲ. 3ನೇ ಸಭೆ ಆಗಬೇಕು ಅಂದ್ರೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಬೇಕೇ ಬೇಕು ಅಂತ ಪಟ್ಟನ್ನ ಹಿಡಿದು ಕುಳಿತುಕೊಂಡಿದ್ರು. ಹೀಗಾಗಿ ಕೇಂದ್ರ ಸರ್ಕಾರ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನ ಪಡಿಲೇಬೇಕಾದಂತ ಅನಿವಾರ್ಯ ಪರಿಸ್ಥಿತಿ ಎದುರಾಯಿತು. ಹೀಗಾಗಿ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಕೇಂದ್ರ ಸರ್ಕಾರ ಅಥವಾ ಕೇಂದ್ರ ಸೂಚನೆ ಕೊಟ್ಟಿತ್ತು ನರೇಂದ್ರ ಮೋದಿ ಅವರು. ಆ ಪ್ರಕಾರವಾಗಿ ಧರ್ಮೇಂದ್ರ ಪ್ರಧಾನ್ ಒಂದು ಸುದೀರ್ಘವಾದಂತಹ ಪತ್ರವನ್ನು ಬರೆದು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಪತ್ರದಲ್ಲಿ ಒಂದಷ್ಟು ವಿಚಾರವನ್ನು ಮೆನ್ಷನ್ ಮಾಡಿದ್ದಾರೆ. ಶಾರ್ಟ್ ಆಗಿ ಹೇಳ್ತಾ ಹೋಗ್ತೀನಿ. ನಾನು ಕಳೆದ 4 ದಶಕಗಳಿಗೂ ಹೆಚ್ಚು ಕಾಲ ವಿದ್ಯಾರ್ಥಿ, ಶಿಕ್ಷಕ ಮತ್ತು ಶಿಕ್ಷಣ ಸುಧಾರಣೆಗೆ ಸಮರ್ಪಿತನಾಗಿದ್ದೇನೆ. ಜೊತೆಗೆ ಬೇರೆ ಬೇರೆ ಒಂದಷ್ಟು ವಿಚಾರಗಳನ್ನು ಅವರು ಪ್ರಸ್ತಾಪ ಮಾಡ್ತಾ ಹೋಗಿದ್ದಾರೆ. ಗೌರವಾನ್ವಿತ ಪ್ರಧಾನಮಂತ್ರಿಯವರ ದೂರದೃಷ್ಟಿಯ ನಾಯಕತ್ವದಲ್ಲಿ ರಾಷ್ಟ್ರ ಸೇವೆ ಮಾಡುವ ಅವಕಾಶ ನನಗೆ ದೊರಕಿದ್ದಕ್ಕಾಗಿ ನಾನು ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಮೇ 3, 2026 ನೀಟ್ UG ಪರೀಕ್ಷೆಯಲ್ಲಿ ಅಕ್ರಮಗಳು ಕಂಡು ಬಂದವು. ನಾವು ತಕ್ಷಣವೇ ಕ್ರಮವನ್ನು ವಹಿಸಿದ್ವಿ, CBIಗೆ ವಹಿಸಿದ್ವಿ, ಪರೀಕ್ಷೆ ರದ್ದುಗೊಳಿಸಿದ್ವಿ, ಮತ್ತೆ ಪರೀಕ್ಷೆ ನಡೆಸುವ ದಿನಾಂಕವನ್ನು ಘೋಷಣೆ ಮಾಡಿದ್ವಿ. ಮುಂದಿನ ವರ್ಷದಿಂದ ಪರೀಕ್ಷೆಯನ್ನು CBT ಮಾದರಿಯಲ್ಲಿ ನಡೆಸಲು ನಿರ್ಧರಿಸಲಾಯಿತು, ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್. ಈ ಸಮಯದಲ್ಲಿ ನಮ್ಮ ಮುಖ್ಯ ಆದ್ಯತೆ ಎಂದರೆ 20 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಪರೀಕ್ಷೆಯನ್ನು ಸುಸೂತ್ರವಾಗಿ ನಡೆಸುವುದು. ಅದೇ ರೀತಿಯಾಗಿ ನಾವು ಪರೀಕ್ಷೆಯನ್ನು ಕೂಡ ನಡೆಸಿದ್ವಿ. 21 ಜೂನ್ ಪರೀಕ್ಷೆ ಪೂರ್ಣಗೊಳ್ತು. ಮೊದಲ ದಿನದಿಂದಲೇ ನಾನು ಜವಾಬ್ದಾರಿಯನ್ನ ತೆಗೆದುಕೊಂಡೆ. ಪರೀಕ್ಷಾ ಮಾಫಿಯಾದಿಂದಾಗಿ ಯಾವುದೇ ಪ್ರತಿಭಾನ್ವಿತ ವಿದ್ಯಾರ್ಥಿಯ ಭವಿಷ್ಯ ಹಾಳಾಗೋದಕ್ಕೆ ಬಿಡುವುದಿಲ್ಲ, ಯಾವುದೇ ವಿದ್ಯಾರ್ಥಿಗೆ ಅನ್ಯಾಯವಾಗೋದಕ್ಕೆ ಬಿಡೋದಿಲ್ಲ ಎನ್ನುವಂಥ ಸಂಕಲ್ಪವನ್ನು ನಾವು ತೊಟ್ಟಿದ್ವಿ. ಹೀಗೆ ಒಂದಷ್ಟು ವಿಚಾರವನ್ನು ಬರೀತಾ ಹೋಗ್ತಾರೆ ಅವರು. ಹಾಗೆ ಪ್ರಜಾಪ್ರಭುತ್ವದ ಮೇಲೆ ನಾನು ನಂಬಿಕೆಯನ್ನು ಇಟ್ಟಿದ್ದೇನೆ. ಕಳೆದ 10 ದಿನಗಳ ಘಟನಾವಳಿಗಳನ್ನು ನೋಡಿ ನನ್ನ ಮನಸ್ಸಿಗೆ ದುಃಖವಾಗಿದೆ. ಇದು ನನಗೆ ವೈಯಕ್ತಿಕ ಪ್ರತಿಷ್ಠೆಯ ವಿಷಯವಲ್ಲ, ಭಾರತದ ಯುವಶಕ್ತಿಯೇ ಈ ದೇಶದ ನಿಜವಾದ ಶಕ್ತಿ. ದೇಶದ ಯುವಶಕ್ತಿಯನ್ನು ಗೊಂದಲದ ಸುಳಿಗೆ ಸಿಲುಕಲು ಬಿಡುವುದಿಲ್ಲ ಅನ್ನೋದು ನನ್ನ ಸಂಕಲ್ಪ.
ಜಂತರ್ ಮಂತರ್ನಲ್ಲಿ ಮತ್ತು ದೇಶದಲ್ಲಿ ನಿರ್ಮಾಣವಾಗಿರುವ ಪರಿಸ್ಥಿತಿಯ ಲಾಭವನ್ನು ರಾಷ್ಟ್ರ ವಿರೋಧಿ ಶಕ್ತಿಗಳು ಪಡೆದುಕೊಳ್ಳಬಾರದು. ದೇಶದ ಏಕತೆ ಉಳಿಬೇಕು. ಭಾರತದ ಒಬ್ಬೇ ಒಬ್ಬ ವಿದ್ಯಾರ್ಥಿಯ ಭವಿಷ್ಯವು ಕಾನೂನು ತೊಡಕುಗಳಲ್ಲಿ ಸಿಲುಕಿಕೊಳ್ಳಬಾರದು. ನಮ್ಮ ಮಕ್ಕಳು ತಮ್ಮ ಸಮಯವನ್ನು ಓದಿನಲ್ಲಿ ತೊಡಗಿಸಿಕೊಳ್ಳಬೇಕು. ವೃತ್ತಿ ಜೀವನ ರೂಪಿಸಿಕೊಳ್ಳುವುದರ ಮೇಲೆ ಗಮನ ಹರಿಸಬೇಕು ಎಂಬ ವಿಚಾರಗಳನ್ನ ಮನಸ್ಸಿನಲ್ಲಿ ಇಟ್ಕೊಂಡು ನಾನು ನನ್ನ ರಾಜೀನಾಮೆ ಪತ್ರವನ್ನ ಗೌರವಾನ್ವಿತ ಪ್ರಧಾನಮಂತ್ರಿಯವರಿಗೆ ಕೊಟ್ಟಿದ್ದೇನೆ. ಹಾಗೆ ಇನ್ನೊಂದಷ್ಟು ವಿಚಾರವನ್ನು ಹೇಳ್ತಾ ಹೋಗಿದ್ದಾರೆ. ಇಂತಿ ನಿಮ್ಮ ಧರ್ಮೇಂದ್ರ ಪ್ರಧಾನ್ ಅಂತ ಹೇಳಿ ಈ ರೀತಿಯಾಗಿ ಈಗ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಕೊನೆಗೂ ವಿದ್ಯಾರ್ಥಿಗಳ ಪ್ರತಿಭಟನೆಗೆ ತಲೆ ಬಾಗಿದ್ದಾರೆ. ಇಲ್ಲಿಯವರೆಗೆ ಕೇಂದ್ರದಿಂದ ಒಂದೇ ಒಂದು ರಾಜೀನಾಮೆ ಆಗಿರಲಿಲ್ಲ. ಇದು ಪ್ರಪ್ರಥಮ ರಾಜೀನಾಮೆ. ಹಿಂದೆ ಬೇರೆ ಬೇರೆ ಕಾರಣಕ್ಕಾಗಿ ರಾಜೀನಾಮೆ ಪಡ್ಕೊಂಡಿದ್ರೆ ಹೊರತಾಗಿ ಆಕ್ರೋಶ ಜಾಸ್ತಿ ಆದಂತ ಕಾರಣಕ್ಕಾಗಿ ರಾಜೀನಾಮೆ ಪಡೆದುಕೊಂಡಿದ್ದಿಲ್ಲ. ಹಿಂದೆಯೂ ಕೂಡ ಕೃಷಿ ಕಾಯ್ದೆ ವಿಚಾರದಲ್ಲಿ ಪ್ರತಿಭಟನೆ ನಡೆದಿತ್ತು, ಕುಸ್ತಿಪಟುಗಳ ವಿಚಾರದಲ್ಲಿ ಪ್ರತಿಭಟನೆ ನಡೆದಿತ್ತು, ನೋಟ್ ಬ್ಯಾನ್ ವಿಚಾರದಲ್ಲಿ ಪ್ರತಿಭಟನೆ ನಡೆದಿತ್ತು, ಅಗ್ನಿಪಥ್ ವಿಚಾರದಲ್ಲಿ ಪ್ರತಿಭಟನೆ ನಡೆದಿತ್ತು. ಬೇರೆ ಬೇರೆ ಸಂದರ್ಭದಲ್ಲೂ ಕೂಡ ಆಕ್ರೋಶ ವ್ಯಕ್ತವಾಗಿತ್ತು. ಆದರೆ ಯಾವ ಸಂದರ್ಭದಲ್ಲೂ ಕೂಡ ರಾಜೀನಾಮೆಯನ್ನ ಪಡೆದುಕೊಂಡಿರಲಿಲ್ಲ. ಈಗ ಮುಂದೇನು? ಸ್ವಲ್ಪ ಹೊತ್ತಿಗೆ ಸಭೆ ನಡೆಯುತ್ತೆ. ನಿಮ್ಮಲ್ಲಿ ಒಂದಷ್ಟು ಮಂದಿ ಈಗ ವಿಡಿಯೋ ನೋಡ್ತಿರುವ ಸಂದರ್ಭದಲ್ಲಿ ಸಭೆ ಮುಗಿದಿರಬಹುದು ಅಥವಾ ಸಭೆ ನಡೀತಿರಬಹುದು. ಈ ಸಭೆಯಲ್ಲಿ ಯಾವ ನಿರ್ಣಯವನ್ನ ತೆಗೆದುಕೊಳ್ತಾರೆ ಅನ್ನೋದು ಈಗ ಇರುವಂತಹ ಕುತೂಹಲ. ಅಂದ್ರೆ ಕೇಂದ್ರ ಸರ್ಕಾರ ಈಗ ಬಹುತೇಕ ಬೇಡಿಕೆಗಳಿಗೆ ಮನ್ನಣೆಯನ್ನ ಸಲ್ಲಿಸಿರುವಂತಹ ಕಾರಣಕ್ಕಾಗಿ ಬಹುತೇಕ ಜಂತರ್ ಮಂತರ್ನಲ್ಲಿ ನಡೀತಿರುವಂತಹ ಪ್ರತಿಭಟನೆ ಅಂತ್ಯವಾಗುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ. ಅದೇನಾಗುತ್ತೆ ಅನ್ನೋದನ್ನ ಕಾದು ನೋಡೋಣ. ಒಂದು ವಿಚಾರ. ಮತ್ತೊಂದು ಏನಾಗಿದೆ ಅಂದ್ರೆ ಪ್ರತಿಭಟನೆ ಬಿಸಿ ಜಾಸ್ತಿ ಆಗ್ತಿದ್ದಾಗೆ NTA ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ನೀಟ್ ಪರೀಕ್ಷೆನ ನಡೆಸಿದಂಥವ್ರು ಅವರೇ. ವಿದ್ಯಾರ್ಥಿಗಳ ಆಗ್ರಹ ಇದ್ದಿದ್ದು ಕೂಡ ಅದೇ. ನೀವು ಅವರ ವಿರುದ್ಧವೂ ಕೂಡ ಕ್ರಮ ತೆಗೆದುಕೊಳ್ಳಬೇಕು ಎನ್ನುವ ರೀತಿಯಲ್ಲಿ ಅಂತಿಮವಾಗಿ 47 NTA ಅಧಿಕಾರಿಗಳನ್ನ ವಜಾಗೊಳಿಸಿದ್ದಾರೆ ಎನ್ನುವಂತ ಸುದ್ದಿ ಬರ್ತಾ ಇದೆ. ಅಂದ್ರೆ ಎಷ್ಟು ದಿನಗಳ ಕಾಲ ಏನ್ ಮಾಡ್ತಾ ಇದ್ರಿ? ಹಾಗಾದ್ರೆ ಏನು ತಪ್ಪು ಮಾಡಿಲ್ಲ ಅಂತಾದ್ರೆ ಅವನು ವಜಾಗೊಳಿಸಿದ್ದು ಯಾವ ಕಾರಣಕ್ಕಾಗಿ? ನೀವೇನಾದ್ರೂ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನ ಮಾಡೇ ಇಲ್ಲ ಅಂದ್ರೆ NTA ಅಧಿಕಾರಿಗಳನ್ನು ವಜಾಗೊಳಿಸ್ತಾನೆ ಇರಲಿಲ್ಲ. ಅಂದ್ರೆ ಮತ್ತೊಂದು ಕಡೆಯಿಂದ ಹೇಳ್ತೀರಿ ವಿದ್ಯಾರ್ಥಿಗಳಿಗೆ ನಾವು ಸಮರ್ಪಿತರಾಗಿದ್ದೇವೆ, ವಿದ್ಯಾರ್ಥಿಗಳ ಭವಿಷ್ಯವನ್ನ ಯೋಚನೆ ಮಾಡ್ತಿದ್ದೇವೆ ಅಂತ ಹೇಳಿ. ಅಂದ್ರೆ ಅವ್ರನ್ನ ವಜಾಗೊಳಿಸೋದಕ್ಕೆ ವಿದ್ಯಾರ್ಥಿಗಳ ಪ್ರತಿಭಟನೆಯನ್ನ ಮಾಡಲೇಬೇಕಾಯ್ತು. ಇನ್ನೊಂದು ಕಡೆಯಿಂದ ವಿದ್ಯಾರ್ಥಿಗಳನ್ನು ದೇಶದ್ರೋಹಿಗಳು ಅಂತ ನೀವು ಕರಿತೀರಿ. ಜೊತೆಗೆ ಅವರ ವಿರುದ್ಧವಾಗಿ ಕಾನೂನು ಕ್ರಮವನ್ನು ಕೂಡ ತೆಗೆದುಕೊಳ್ತಾರಂತೆ. ಅದೇನು ಅನ್ನೋದನ್ನ ಕಾದು ನೋಡೋಣ. ಹಾಗಾದ್ರೆ ಬಂಧುಗಳ ಕೇಂದ್ರ ಸರ್ಕಾರ ಯಾಕೆ ತಲೆಬಾಗ್ತು? ಏನೇನು ಆಯ್ತು? ಆ ವಿಚಾರವನ್ನು ಗಮನಿಸ್ತಾ ಹೋಗೋಣ. ಬಂಧುಗಳೇ, ಜೂನ್ 28ಕ್ಕೆ ಈ ಪ್ರತಿಭಟನೆ ಆರಂಭ ಆಯ್ತು. CJP ಪ್ರತಿಭಟನೆ ಜಂತರ್ ಮಂತರ್ನಲ್ಲಿ ಬಂದು ಕುಳಿತುಕೊಂಡ್ರು. ಕೇಂದ್ರ ಸರ್ಕಾರ ಸೀರಿಯಸ್ ಆಗಿ ತೆಗೆದುಕೊಳ್ಳಲೇ ಇಲ್ಲ. ಆನಂತರ ಇದಕ್ಕೆ ಜಾಯ್ನ್ ಆಗಿದ್ದು ಸೋನಂ ವಾಂಗ್ಚುಕ್. ಒಂದೊಳ್ಳೆ ಫೇಸ್ ಈ ಪ್ರತಿಭಟನೆಯಲ್ಲಿ ಬಂದು ಕುಳಿತ ತಕ್ಷಣ ಸ್ವಲ್ಪ ಮಟ್ಟಿಗೆ ಕೇಂದ್ರ ಸರ್ಕಾರಕ್ಕೆ ಇದರ ಬಿಸಿ ತಟ್ಟಿತ್ತು. ಆದರೂ ಕೂಡ BJP IT ಸೆಲ್ ಅನ್ನ ಬಳಸಿಕೊಂಡು ಅವರನ್ನೇ ಬೇರೆ ಬೇರೆ ರೀತಿಯಲ್ಲಿ ಬಿಂಬಿಸುವಂತ ಪ್ರಯತ್ನ ಆಯಿತು. ಒಂದಿನ ಆಯ್ತು, 2 ದಿನ ಆಯ್ತು, 10 ದಿನ ಆಯ್ತು, 20 ದಿನ ಆಯ್ತು. ಕೇಂದ್ರ ಸರ್ಕಾರ ತಲೆ ಕೆಡಿಸ್ಕೊಳ್ಳಿಲ್ಲ. ತನ್ನ ಓರ್ವ ಪ್ರತಿನಿಧಿಯನ್ನು ಕೂಡ ಅಲ್ಲಿಗೆ ಕಳುಹಿಸುವಂತ ಕೆಲಸವನ್ನ ಮಾಡಲಿಲ್ಲ. ಇನ್ನೊಂದು ಕಡೆಯಿಂದ ನಿಧಾನಕ್ಕೆ ದೇಶದಲ್ಲಿ ಆಕ್ರೋಶ ಜಾಸ್ತಿ ಆಗೋದಿಕ್ಕೆ ಶುರುವಾಗಿ ಬಿಟ್ಟಿತ್ತು. ಇದೇ ಸಂದರ್ಭದಲ್ಲಿ ಸೋನಂ ವಾಂಗ್ಚುಕ್ರನ್ನ ಆಸ್ಪತ್ರೆಗೆ ಶಿಫ್ಟ್ ಮಾಡ್ತಾ ಇದ್ದ ಹಾಗೆ ಆಕ್ರೋಶ ಇನ್ನಷ್ಟು ಜಾಸ್ತಿ ಆಯಿತು. ಕೇಂದ್ರ ಸರ್ಕಾರ ತಲೆ ಕೆಡಿಸ್ಕೊಳ್ಳಿಲ್ಲ. ಅದಾದ ಬಳಿಕ ಸಂಸತ್ ಭವನಕ್ಕೆ ಮುತ್ತಿಗೆ ಅಂತ ಬಂದಾಗ ಕೇಂದ್ರ ಸರ್ಕಾರಕ್ಕೆ ಸ್ವಲ್ಪ ಬಿಸಿ ತಡ್ತು. ಆದ್ರೆ ಅದನ್ನು ಕೂಡ ಟ್ಯಾಕಲ್ ಮಾಡುವಂತ ಪ್ರಯತ್ನವನ್ನು ಪಡ್ತು. ಹೇಗೆ? ಅಶ್ರುವಾಯು ಪ್ರಯೋಗ, ಲಾಠಿ ಚಾರ್ಜ್ ಅನ್ನ ಮಾಡಿದ್ರು. ಅವರೇ ಹಿಂಸಾಚಾರ ಮಾಡಿದ್ದಾರೆ ಅಂತ ಬಿಂಬಿಸಿದ್ರು. ಅವ್ರನ್ನ ದೇಶದ್ರೋಹಿಗಳು ಅಂತ ಕರೆದ್ರು. ಆದ್ರೆ ಏನು ಮಾಡಿದ್ರು ಕೂಡ ಟ್ಯಾಕಲ್ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ. ಆಮೇಲೆ ಏನಾಯ್ತು? ನೋಡ್ತಾ ಇದ್ದ ಹಾಗೆ ಅದಕ್ಕೆ ಭಾಗಿಯಾಗುವಂತ ವಿದ್ಯಾರ್ಥಿಗಳ ಸಂಖ್ಯೆ ಜಾಸ್ತಿ ಆಯ್ತು. ನೋಡ್ತಾ ಇದ್ದ ಹಾಗೆ ಇಡೀ ದೇಶವ್ಯಾಪಿ ಪ್ರತಿಭಟನೆ ಸ್ಪ್ರೆಡ್ ಆಗ್ಬಿಡ್ತು. ನೋಡ್ತಾ ಇದ್ದ ಹಾಗೆ ವಿಪಕ್ಷಗಳು ಕೂಡ ಪ್ರತಿಭಟನೆಯಲ್ಲಿ ಧುಮುಕೋದಿಕ್ಕೆ ಶುರು ಮಾಡಿಬಿಟ್ವು. ನೋಡ್ತಾ ಇದ್ದ ಹಾಗೆ ಇದು ದೇಶದಲ್ಲಿ ಅತಿ ದೊಡ್ಡ ಸಮಸ್ಯೆ ಎನ್ನುವ ರೀತಿಯಲ್ಲಿ ಕಾಣಿಸ್ಕೊಳ್ಳೋದಿಕ್ಕೆ ಶುರುವಾಯಿತು. CJP ಅವರು ಮಗದೊಬ್ಬರು ಯಾರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದು ವಿಚಾರ ಆಗಲಿಲ್ಲ. ಎಲ್ರಿಗೂ ಕೂಡ ಇಲ್ಲಿ ವಿಚಾರವಾಗಿ ಕಂಡಿದ್ದು ನೀಟ್ ಪ್ರಶ್ನೆ ಪತ್ರಿಕೆ ಲೀಕ್ ವಿಚಾರ ಮಾತ್ರ. 21 ವಿದ್ಯಾರ್ಥಿಗಳು ಪ್ರಾಣ ಕಳೆದುಕೊಂಡಂತ ವಿಚಾರ ಮಾತ್ರ. ಹೀಗಾಗಿ ಇದು ಕೇಂದ್ರ ಸರ್ಕಾರಕ್ಕೆ ಬಿಸಿ ತಟ್ಟೋದಿಕ್ಕೆ ಆರಂಭ ಆಗಿಬಿಡ್ತು. ಕೇಂದ್ರ ಸರ್ಕಾರವು ಕೂಡ ನಿರೀಕ್ಷೆಯನ್ನು ಮಾಡಿರಲಿಲ್ಲ. ಟ್ಯಾಕಲ್ ಮಾಡಬಹುದು ಅಂತ ಅಂದ್ಕೊಂಡಿತ್ತು ಬೇರೆ ಬೇರೆ ರೀತಿಯಲ್ಲಿ. ಆದ್ರೆ ಯಾವಾಗ ಪ್ರತಿಭಟನೆಯಲ್ಲಿ ಧುಮುಕೋದಕ್ಕೆ ವಿದ್ಯಾರ್ಥಿಗಳ ಸಂಖ್ಯೆ ಜಾಸ್ತಿ ಆಗ್ಬಿಡ್ತು, ಇನ್ನೊಂದು ಮಗದೊಂದು ನಡೆಯೋದಕ್ಕೆ ಶುರುವಾಗ್ಬಿಡ್ತು, ಕೇಂದ್ರ ಸರ್ಕಾರಕ್ಕೆ ಬಿಸಿ ತಟ್ಟು. ಮಾಡಿದ್ದೇನು ಮೊದಲು? JP ನಡ್ಡಾ ಕಾಕ್ರೋಚ್ ಪ್ರತಿನಿಧಿಗಳ ಜೊತೆಗೆ ಸಭೆ ಕರೆದ್ರು. ಕಾಕ್ರೋಚ್ ಇಂಜೂರ್ಡ್ ಯಾರ್ಯಾರಾಗಿದ್ರು ಅವ್ರನ್ನ ಹೋಗಿ ಭೇಟಿಯಾಗಿ ಬಂದ್ರು. ಅದಾದ ಬಳಿಕವೂ ಕೂಡ ಕೇಂದ್ರ ಸರ್ಕಾರ ನಿಧಾನಕ್ಕೆ ಅವ್ರ ವಿಚಾರದಲ್ಲಿ ತಣ್ಣಗಾಗೋದಿಕ್ಕೆ ಶುರುವಾಯಿತು. ನಿಮ್ಮ ಮಾತನ್ನು ನಾವು ಕೇಳ್ತೀವಿ ಅಂತ ಹೇಳೋದಕ್ಕೆ ಶುರು ಮಾಡ್ತು. ಕೊನೆಯದಾಗಿ ಪ್ರಧಾನಿ ನರೇಂದ್ರ ಮೋದಿಯೇ ಮಾತನಾಡುವಂತ ಪರಿಸ್ಥಿತಿ ಎದುರಾಯಿತು. ಇಲ್ಲಿವರೆಗೆ ಒಂದೇ ಒಂದು ಮಾತಾಡಿರಲಿಲ್ಲ, ತುಟಿ ಪಿಟಿ ಕಂದಿರಲಿಲ್ಲ. ಕೊನೆಗೂ ನರೇಂದ್ರ ಮೋದಿ ಬಾಯಿ ಬಿಟ್ರು. ಮಧ್ಯರಾತ್ರಿ ಒಂದು ಸೆಲ್ಫಿ ವಿಡಿಯೋವನ್ನ ಮಾಡಿದ್ರು. ಈ ನಿನ್ನೆ ಮಧ್ಯರಾತ್ರಿ ಮತ್ತೊಂದು ಸೆಲ್ಫಿ ವಿಡಿಯೋ ಬಂತು. ಹೇಗೆ? ಈ ಇನ್ಸ್ಟಾಗ್ರಾಮ್ ಶೈಲಿಯಲ್ಲಿ ಈ ಜೆನ್ಜಿ ಗಮನ ಸೆಳೆಯುವಂತ ಉದ್ದೇಶದಿಂದ ಥ್ಯಾಂಕ್ ಯು ಫ್ರೆಂಡ್ಸ್ ಅಂತ ಹೇಳಿ ನರೇಂದ್ರ ಮೋದಿ ಶುರು ಮಾಡಿದ್ರು.
ಅಲ್ಲಿಯವರೆಗೆ ನರೇಂದ್ರ ಮೋದಿ ಮಾತನಾಡುವಂತ ಪರಿಸ್ಥಿತಿ ಉದ್ಭವ ಆಗಿಬಿಡ್ತು. ಕೇಂದ್ರ ಸರ್ಕಾರ ಇಲ್ಲಿವರೆಗೆ ತನ್ನ ಪ್ರತಿಷ್ಠೆಯ ಧೋರಣೆ, ಅಹಂಕಾರದ ಧೋರಣೆ, ದೌಲತ್ತಿನ ಧೋರಣೆ ಎಲ್ಲ ಮುಂದುವರಿಸಿತ್ತು. ಕೊನೆ ಕೇಂದ್ರ ಗೊತ್ತಾಯ್ತು, ನಾನು ಹಿಂಗೇ ಕುತ್ಕೊಂಡ್ಬಿಟ್ರೆ ಆಗಲ್ಲ, ಸರಿಯಾಗಿ ಪೆಟ್ಟು ತಿಂತೀವಿ ಅಂತ ಹೇಳಿ. ಹೀಗಾಗಿ ಕೇಂದ್ರ ಸರ್ಕಾರ ಹಂತ ಹಂತವಾಗಿ ತಲೆಬಾಗ್ತು. ಈಗ ಈ ಹಂತದವರೆಗೆ ತಲೆಬಾಗಿದೆ. ಬಂಧುಗಳೇ, ನನ್ನಲ್ಲಿರುವಂತ ಪ್ರಶ್ನೆ ಇಷ್ಟೇ. ನಿಜವಾಗ್ಲೂ ಅವರು ದೇಶದ್ರೋಹಿಗಳೇ ಆಗಿದ್ರೆ, ಷಡ್ಯಂತ್ರವನ್ನೇ ಮಾಡ್ತಾ ಇದ್ರೆ, ವಿದೇಶದಿಂದ ದೇಣಿಗೆಯನ್ನೇ ಪಡಿತಾ ಇದ್ರೆ, ನಿಮಗೆ ಬೇಕಾದಷ್ಟು ತನಿಖಾ ಸಂಸ್ಥೆಗಳಿದ್ದಾವೆ. ಆ ತನಿಖಾ ಸಂಸ್ಥೆಗಳನ್ನು ಬಳಸಿಕೊಂಡು ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಳಿ. ಇಲ್ಲ ಅವರು ದೇಶದ್ರೋಹಿಗಳಲ್ಲ, ಷಡ್ಯಂತ್ರ ಮಾಡ್ತಾ ಇಲ್ಲ ಅಂತ ಆಗಿಬಿಟ್ರೆ ನಿಮ್ಮ ಬಿಜೆಪಿ ನಾಯಕರಿಗೆ ಬಾಯಿ ಮುಚ್ಕೊಂಡಿರೋದಕ್ಕೆ ಹೇಳಿ. ಕಂಡಲ್ಲಿ ಹೋಗಿ ದೇಶದ್ರೋಹಿಗಳು ಯಾರಾದ್ರೂ ವಿರುದ್ಧವಾಗಿ ಮಾತನಾಡ್ಬಿಟ್ರೆ ಅವ್ರು ಹಂಗೆ, ಅವ್ರು ಹಿಂಗೆ, ಇಂಥದ್ದೇ ಬಾಯಿ ಬಿಡ್ಕೊಳ್ಳೋಕೆ ಶುರು ಮಾಡ್ಕೊಂಡು ಬಿಡ್ತಾರೆ. ನೋಡೋಣ ಮುಂದೆ ಏನು ಬೆಳವಣಿಗೆ ಆಗುತ್ತೆ ಅಂತ ಹೇಳಿ. ಬಂಧುಗಳೇ, ನಿಮ್ಗೆ ಏನಿಸುತ್ತೆ ಕಮೆಂಟ್ ಮಾಡಿ. ಧನ್ಯವಾದ.